ರೋಟರಿ ಕ್ಲಬ್ ಕಾರವಾರ ಪಶ್ಚಿಮದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಾಕ್ಥಾನ್ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿತು. Completed. No running, only walking. Hard walking is acceptable. No running, runners will be disqualified. Being watched by the officials. I wish you all the best, all of you. Enjoy the walk. Enjoy the walk. ಕಾರವಾರ ನಗರದ ಮಾಲಾದೇವಿ ಮೈದಾನದಲ್ಲಿ ವಾಕ್ಥಾನ್ ಕಾರ್ಯಕ್ರಮಕ್ಕೆ ಕಾರವಾರ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ, ಉಪಾಧ್ಯಕ್ಷ ಪ್ರಕಾಶ್ ಪಿನಾಯ್ಕ್ ಚಾಲನೆ ನೀಡಿದ್ರು. ವಾಕ್ಥಾನ್ನ ವಿವಿಧ ವಿಭಾಗದ ಸ್ಪರ್ಧೆಯಲ್ಲಿ ಒಟ್ಟು 560 ಸ್ಪರ್ಧಾಳುಗಳು ಪಾಲ್ಗೊಂಡಿದ್ರು. 60 ವರ್ಷ ಹಾಗೂ 60 ವರ್ಷ ಮೇಲ್ಪಟ್ಟ ಮಹಿಳೆಯರ ವಿಭಾಗದಲ್ಲಿ ಸೆಂಟ್ ಮಿಲಾಗ್ರಿಸ್ ಬ್ಯಾಂಕ್ ಚೇರ್ಮನ್ ರೊಸೊಲಿನ್ ಫರ್ನಾಂಡಿಸ್ ಅವರು ಪ್ರಥಮ ಸ್ಥಾನ ಗಳಿಸಿ 5,000 ರೂಪಾಯಿ ನಗದು ಬಹುಮಾನ ಪಡೆದುಕೊಂಡ್ರು. ಡಾಕ್ಟರ್ ಸುಷ್ಮಾ ಅಣ್ವೇಕರ್ ದ್ವಿತೀಯ ಸ್ಥಾನವನ್ನ ಪಡೆದರು. ಪುರುಷರ ವಿಭಾಗದಲ್ಲಿ ನರಸಿಂಹ ಕೋಳಂಕರ್ ಪ್ರಥಮ ಹಾಗೂ ದಿಗಂಬರ್ ಜೆ ನಾಯ್ಕ್ ದ್ವಿತೀಯ. 36ರಿಂದ 59 ವಯೋಮಿತಿ ಮಹಿಳೆಯರ ವಿಭಾಗದಲ್ಲಿ ಗೀತಾ ರಮೇಶ್ ಪೈ ಪ್ರಥಮ, ಮಂಜು ಸಜಿಮೋನ್ ದ್ವಿತೀಯ. ಪುರುಷರ ವಿಭಾಗದಲ್ಲಿ ಪ್ರಭಾಕರ್ ಎಸ್ ಗೌಡ ಪ್ರಥಮ, ವಿಶು ಎಂ ತೋಡ್ಕರ್ ದ್ವಿತೀಯ. 16ರಿಂದ 35 ವಯೋಮಿತಿಯ ಬಾಲಕಿಯರು ಹಾಗೂ ಮಹಿಳೆಯರ ವಿಭಾಗದಲ್ಲಿ ಚಂದ್ರಿಕಾ ಸುಧಾಕರ್ ಗೌಡ ಪ್ರಥಮ, ಸುಮತಿ ಸುಕ್ರುಗೌಡ ದ್ವಿತೀಯ. ಪುರುಷರ ವಿಭಾಗದಲ್ಲಿ ಹೇಮಂತ್ ಕುಮಾರ್ ಗೌಡ ಪ್ರಥಮ, ಅಣ್ಣಪ್ಪ ಆರ್ ನಾಯ್ಕ್ ದ್ವಿತೀಯ. 15 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ಮಾಯಾ ಸುನೀಲ್ ತಳೇಕರ್ ಪ್ರಥಮ, ಸೃಷ್ಟಿ ಸಂತೋಷ್ ನಾಯ್ಕ್ ದ್ವಿತೀಯ. ಬಾಲಕರ ವಿಭಾಗದಲ್ಲಿ ಸಂಕೇತ್ ಮೇತ್ರಿ ಪ್ರಥಮ, ಪರಶುರಾಮ್ ಬೆಳವಟ್ಕರ್ ದ್ವಿತೀಯ ಸ್ಥಾನ ಗಳಿಸಿದ್ರು. ಪ್ರಥಮ ಬಹುಮಾನವಾಗಿ 5,000 ರೂಪಾಯಿ ಹಾಗೂ ದ್ವಿತೀಯ ಬಹುಮಾನವಾಗಿ 3,000 ರೂಪಾಯಿ ಬಹುಮಾನ ನೀಡಲಾಯಿತು. 8 ವಿಭಾಗದಲ್ಲಿ ವಿಜೇತರಿಗೆ ಒಟ್ಟು 70,000 ರೂಪಾಯಿ ಬಹುಮಾನ ಹಾಗೂ ಟ್ರೋಫಿಯನ್ನ ವಿತರಿಸಲಾಯಿತು. ಎಲ್ಲಾ ಸ್ಪರ್ಧಾಳುಗಳಿಗೆ ಟಿ ಶರ್ಟ್ ಹಾಗೂ ಪ್ರಮಾಣ ಪತ್ರವನ್ನ ನೀಡಲಾಯಿತು. 5 ಕಿಲೋಮೀಟರ್ ಹಾಗೂ 10 ಕಿಲೋಮೀಟರ್ ಈ 2 ವಿಭಾಗದಲ್ಲಿ ಸ್ಪರ್ಧೆ ನಡೆಯಿತು. ಸದಸ್ಯ ಕಮಾಡೋಕರ್ ಎಆರ್ಬಿ ಡಿಸೋಜಾ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿ, ಆರೋಗ್ಯದ ಬಗ್ಗೆ ಕಾಳಜಿ ಮೂಡಿಸುವ ದೃಷ್ಟಿಯಿಂದ ಹಾಗೂ ಸದ್ಭಾವನೆ ಹೆಚ್ಚಿಸುವ ದೃಷ್ಟಿಯಿಂದ ಕಾರವಾರ ರೋಟರಿ ಕ್ಲಬ್ ಪಶ್ಚಿಮದ ವತಿಯಿಂದ ವಾಕ್ಥಾನ್ ಆಯೋಜಿಸಲಾಗಿದೆ ಎಂದರು. ಅಧ್ಯಕ್ಷ ಪ್ರಕಾಶ್ ರೇವಣ್ಕರ್ ಮಾತನಾಡಿ, ಕಳೆದ ವರ್ಷಕ್ಕಿಂತ ಹೆಚ್ಚಿನ ಜನ ವಾಕ್ಥಾನ್ನಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಕಾರವಾರ ಪಶ್ಚಿಮದ ಅಧ್ಯಕ್ಷ ಪ್ರಕಾಶ್ ರೇವಣ್ಕರ್, ಜಾರ್ಜ್ ಫರ್ನಾಂಡಿಸ್, ಕ್ಯಾಪ್ಟನ್ ಎಆರ್ಬಿ ಡಿಸೋಜಾ, ಶಿವಾನಂದ್ ನಾಯಕ್, ಕಾರ್ಯದರ್ಶಿ ಪಲ್ಲವಿ ಡಿಸೋಜಾ, ಖಜಾಂಚಿ ಮೆಹಬೂಬ್ ಸೈಯದ್, ಇವೆಂಟ್ ಚೇರ್ಮನ್ ಜಸ್ಟಿನ್ ಫರ್ನಾಂಡಿಸ್, ಸದಸ್ಯರಾದ ಅಂಕುರ್ ದೇಸಾಯಿ, ತ್ರಿಷಾ ವೆರ್ಣೇಕರ್ ಮತ್ತು ಇತರರು ಉಪಸ್ಥಿತರಿದ್ದರು. ಹಲವಾರು ವರ್ಷಗಳಿಂದ ದಾಂಡೇಲಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿರುವ ಸಹೇಲಿ ಟ್ರಸ್ಟ್ ಈ ವರ್ಷ ಫೆಬ್ರವರಿಯಲ್ಲಿ ಜಾನಪದ ವೈಭವ ಎಂಬ ವಿನೂತನ ಪರಿಕಲ್ಪನೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಫೆಬ್ರವರಿ 5ರಂದು ಬೆಳಿಗ್ಗೆ 10 ಗಂಟೆಗೆ ನಗರದ ಜೆಎನ್ ರಸ್ತೆಯಲ್ಲಿರುವ ಯುನೈಟೆಡ್ ಬಿಲ್ಡಿಂಗ್ನಲ್ಲಿ ಈ ಸ್ಪರ್ಧಾ ಕಾರ್ಯಕ್ರಮದ ಆಡಿಷನ್ ನಡೆಯಲಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸಹೇಲಿ ಟ್ರಸ್ಟಿನ ಅಧ್ಯಕ್ಷೆ ಮೀನಾಕ್ಷಿ ಕನ್ಯಾಡಿ, ನಮ್ಮ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಜನಪದವೇ ಮೂಲ ಬೇರು. ಆಧುನಿಕತೆಯ ಭರಾಟೆಯಲ್ಲಿ ನಮ್ಮ ಜಾನಪದ ನಮ್ಮಿಂದ ದೂರವಾಗುವಂತಾಗುತ್ತಿದೆ. ಹಾಗಾಗಿ ನಾಡಿನ ಜನಪದ ಕಲೆಯನ್ನ ಉಳಿಸಿ ಬೆಳೆಸುವುದರ ಜೊತೆಗೆ ಸ್ಥಳೀಯ ಕಲಾ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಫೆಬ್ರವರಿ ತಿಂಗಳಲ್ಲಿ ಜನಪದ ವೈಭವವನ್ನ ಆಯೋಜಿಸಲಾಗುತ್ತಿದೆ. ಇಲ್ಲಿ ಜಾನಪದ ಗೀತ ಗಾಯನ, ನೃತ್ಯ ಸಮೂಹ, ನೃತ್ಯಗಳ ಸ್ಪರ್ಧಾ ಕಾರ್ಯಕ್ರಮ ನಡೆಯಲಿದೆ. ಜಾನಪದ ಸೋಲೋ ಹಾಡು, ಜಾನಪದ ಸೋಲೋ ನೃತ್ಯ, ಜಾನಪದ ಗುಂಪು ನೃತ್ಯ ಸ್ಪರ್ಧೆಗಳು 3ರಿಂದ 10, 11ರಿಂದ 18 ಹಾಗೂ 18ರಿಂದ ಮೇಲ್ಪಟ್ಟವರಿಗೆ 3 ವಿಭಾಗಗಳಲ್ಲಿ ನಡೆಯಲಿದೆ. ಎಲ್ಲಾ ಸ್ಪರ್ಧಾಳುಗಳು ಎಲ್ಲಾ ವಯೋಮಿತಿಯವರೆಗೂ ನಡೆಯಲಿದೆ.
ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಚ್ಛಿಸುವವರಿಗೆ ಫೆಬ್ರವರಿ 5ರಂದು ಮುಂಜಾನೆ 10 ಗಂಟೆಯಿಂದ ಯುನೈಟೆಡ್ ಬಿಲ್ಡಿಂಗ್ನಲ್ಲಿ ಅರ್ಹತಾ ಸುತ್ತು ನಡೆಯಲಿದೆ. ಅರ್ಹತಾ ಸುತ್ತಿನಲ್ಲಿ ಆಯ್ಕೆಯಾದವರಿಗೆ ಮುಂದಿನ ಹಂತಕ್ಕೆ ನೇರವಾಗಿ ಕಾರ್ಯಕ್ರಮದ ದಿನ ಅವಕಾಶವನ್ನ ನೀಡಲಾಗುತ್ತದೆ. ನೋಂದಣಿ ಶುಲ್ಕ ವೈಯಕ್ತಿಕ ವಿಭಾಗದಲ್ಲಿ ₹100 ಹಾಗೂ ಗುಂಪು ವಿಭಾಗದಲ್ಲಿ ₹250 ನಿಗದಿಸಲಾಗಿದೆ. ವಿಜೇತರಿಗೆ ಆಕರ್ಷಕ ಬಹುಮಾನವಿದ್ದು, ಆಸಕ್ತರು ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ 9483038340 ಅಥವಾ 9739467333 ಇವರನ್ನ ಸಂಪರ್ಕಿಸಬಹುದು ಎಂದು ಹೇಳಿ ಕಾರ್ಯಕ್ರಮಕ್ಕೆ ಸರ್ವರ ಸಹಕಾರ ಕೋರಿದ್ರು. ಸ್ಪರ್ಧೆಗಳನ್ನು ನಾವು ಇಟ್ಕೊಂಡಿದ್ದೀವಿ. ದಾಂಡೇಲಿ ಬರ್ತಕ್ಕಂಥಲ್ಲ ಒಟ್ಟು ಟೋಟಲ್ ಆಗಿ ನಾವು ಸಣ್ಣ ಮಕ್ಕಳಿಂದ ಹಿಡಿದು ಈ 3ರಿಂದ 10 ವರ್ಷ, 11ರಿಂದ 17 ವರ್ಷ, 18ರ ಮೇಲ್ಪಟ್ಟು ನಾವೆಲ್ಲರಿಗೂ ಇದು ಇಟ್ಕೊಂಡಿದ್ವಿ. ಎಲ್ಲ ಸ್ಪರ್ಧೆಗಳು ಎಲ್ಲ ವಯೋಮಿತಿಯವರಿಗೆ ಸಂಬಂಧಪಡುತ್ತೆ. ಅದರಲ್ಲಿ ಇದು ಕನ್ಫ್ಯೂಸ್ ಇಲ್ಲ. ಮತ್ತು ಸ್ಪೆಷಲ್ ಆಗಿ ನಾವು ಜನಪದ ಸ್ಟೈಲಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಕನ್ನಡದಲ್ಲಿ ಅದರ ವಿಶೇಷವಾಗಿ ಅಂದರೆ ಅದು ಎಲ್ಲ ಶುದ್ಧ ಕನ್ನಡದಲ್ಲಿ ಜನಪದದ ಒಂದು ಮೆರುಗು ಬರಬೇಕು. ನಮ್ಮಲ್ಲಿರುವಂತಹ ಒಂದು ಆ ಜನಪದ ಕಲೆ ಏನಿದೆ ಅದನ್ನು ಹೊರಗೆ ತರಬೇಕು ಅನ್ನೋ ಒಂದು ಆಸೆಯಿಂದ ಬಹುದಿನಗಳ ಆಸೆ ಇದು ನಂದು ಮಾಡಬೇಕಂತಿತ್ತು. ಅದು ಈಗ ಕೈಗೂಡುತ್ತದೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಸಹಾಯವನ್ನು ಬಯಸ್ತಾ ಇದ್ದೀವಿ. ನಾವು ಸ್ಪೆಷಲಾಗಿ ಎಲ್ಲರಿಗೂ ಈ ವಿಷಯ ಮುಟ್ಲಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಹಾಗಾಗಿ ನಮ್ಮದೇನು ಮೇನ್ ಅಂತಂದರೆ ಎಲ್ಲ ಒಂದು ಕಲೆಗಳು ಹೊರಗೆ ಬರಬೇಕು, ಎಲ್ಲರಿಗೂ ಅವಕಾಶ ಸಿಗಬೇಕು ಈ ಪ್ರತಿಭೆಯನ್ನು ಅಂತೇಳಿ. ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಸಹೇಲಿ ತಂಡ ಹಾಗೆ ಜನರ ಪ್ರೋತ್ಸಾಹ ಎಲ್ಲ ಸಿಕ್ಕರೆಯನ್ನು ಈ ಕಡೆನೂ ಕೂಡ ಯಾವಾಗಲೂ ಮಾಡುವಂತೆ ಸಹೇಲಿ ತಂಡ ಅದೇ ಒಂದು ಉತ್ಸಾಹದಿಂದ, ಅದೇ ಒಂದು ಆತ್ಮಸ್ಥೈರ್ಯದಿಂದ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಎಲ್ಲ ಸಹೇಲಿಗಳು ಕೂಡ ನನಗಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದನ್ನು ಭಾಳ ಖುಷಿ. ಈ ಸಂದರ್ಭದಲ್ಲಿ ಸಹೇಲಿ ಟ್ರಸ್ಟಿನ ಕಾರ್ಯದರ್ಶಿ ನೀಲಾಂಬಿಕಾ ಕಣಿವೆಹಳ್ಳಿ, ಉಪಾಧ್ಯಕ್ಷೆ ರಮ್ಯಾ ಪಾಟನ್ಕರ್, ಖಜಾಂಚಿ ಜ್ಯೋತಿ ಕಲ್ಲಣವರ್, ಪದಾಧಿಕಾರಿಗಳಾದ ಶಾರದಾ ಗುಂಡೂಪ್ಕರ್, ಜಯಾ ನಾಯ್ಕ್, ಗಾಯತ್ರಿ ಬಾನಾವಳಿಕರ್, ಶಶಿಕಲಾ ನಾಯ್ಕ್, ತ್ರಿವೇಣಿ ಸೋನಾರ್, ನೇಹಾ ನರೇಂದ್ರ ಚೌಹಾಣ್, ತೇಜಶ್ರೀ ದೊಡ್ಮನಿ, ಲಕ್ಷ್ಮೀ ಪಾಟೀಲ್ ಮೊದಲಾದವರಿದ್ದರು. ಭಾರತ್ ಜೋಡೋ ಎಂದ್ರೆ ಎಲ್ಲಿಂದಲೋ ತಂದು ಭಾರತವನ್ನ ಜೋಡಿಸೋದಲ್ಲ, ಇಲ್ಲಿರುವ ಮನಸ್ಸುಗಳನ್ನ ಸೇರಿಸುವುದು ಎಂದು ಕೆಪಿಸಿಸಿ ಕಾರ್ಯದರ್ಶಿ ರಮಾನಂದ್ ನಾಯಕ್ ಹೇಳಿದರು. ಅಂಕುಲ ತಾಲೂಕಿನ ಬಾಸಗೋಡದ ಗಾಂಧಿ ದೇಗುಲದಲ್ಲಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಇಂದು ನಮ್ಮಲ್ಲಿ ಜಾತಿ ವೈಷಮ್ಯ, ಧರ್ಮದ ವೈಷಮ್ಯಕ್ಕೆ ಕೆಲವರು ಕಾರಣರಾಗುತ್ತಿದ್ದಾರೆ. ನಾವೆಲ್ಲರೂ ಒಂದಾಗಿ ಬದುಕಬೇಕೆಂಬ ವಿಶೇಷ ಕಲ್ಪನೆಯಲ್ಲಿ ಈ ಭಾರತ್ ಜೋಡೋ ಕಾರ್ಯಕ್ರಮವನ್ನ ಪಾದಯಾತ್ರೆಯ ಮೂಲಕ ನಡೆಸಿ ರಾಹುಲ್ ಗಾಂಧಿ ಹೊಸ ಅಧ್ಯಾಯವನ್ನೇ ತೆರೆದಿದ್ದು, ನಾವು ಸಹ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು. ಒಂದೇ ವರ್ಗದ ವಿರುದ್ಧ ಇನ್ನೊಂದು ವರ್ಗವನ್ನು ಎತ್ತಿ ಕಟ್ಟತಕ್ಕಂಥ ಕೆಲಸಗಳು ನಡೀತವೆ ಅಂತಕ್ಕಂಥ ಕಾರಣದಿಂದ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಬಿಜೆಪಿಯವರನ್ನು ಕೂಡ ಟೀಕೆ ಮಾಡಿದರು. ಆದರೆ ಭಾರತ ಜೋಡೋ ಅಂತಂದರೆ ಭಾರತವನ್ನು ಎಲ್ಲೋ ಹೋಗಿ ತಂದು ಕೂಡಿಸುವಂಥದ್ದು ಅರ್ಥ ಅಲ್ಲ. ಈ ದೇಶದಲ್ಲಿದ್ದ ಮನಸ್ಸುಗಳನ್ನು ಒಂದುಗೂಡಿಸುವಂಥದ್ದು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ರಾಹುಲ್ ಗಾಂಧಿಯವರ ಈ ಪಾದಯಾತ್ರೆಯಲ್ಲಿ ತಮಗೆಲ್ಲ ಪತ್ರಿಕೆಯನ್ನು ನೋಡಿದವರಿಗೆ, ನ್ಯೂಸನ್ನು ಕೇಳಿದವರಿಗೆ ಗೊತ್ತು, ಪಕ್ಷಾತೀತವಾಗಿ ಬಿಜೆಪಿಯವರನ್ನು ಬಿಟ್ಟರೆ ಸಾಮಾನ್ಯವಾಗಿ ಎಲ್ಲ ಪಕ್ಷಗಳವರು ಆ ರಾಜ್ಯದಲ್ಲಿ ಹೋದಾಗ ಪಕ್ಷದ ಮುಖಂಡರುಗಳು ಈ ಪಾದಯಾತ್ರೆಗೆ ಸಾಥ್ ನೀಡಿದ್ದಾರೆ. ಸಂಗಡ ಸಮಾಜದ ಬೇರೆ ಬೇರೆ ವರ್ಗಗಳ ಜನ, ಅವರು ಕಲಾವಿದರಿರಬಹುದು, ಸಾಮಾಜಿಕ ಕಾರ್ಯಕರ್ತರಿರಬಹುದು, ಸಾಮಾಜಿಕ ಹೋರಾಟಗಾರರಿರಬಹುದು. ನಾವು ಪತ್ರಿಕೆಯಲ್ಲಿ ನೋಡಿದಾಗ ನಮಗೆ ಅದೆಲ್ಲ ಗೊತ್ತಾಗಿದೆ. ಅಂತಹ ಅನೇಕ ಜನ ಸಾಮಾಜಿಕವಾಗಿ ಈ ದೇಶದಲ್ಲಿ ಸ್ಥಿರತೆ ಇರಬೇಕು ಅಂತಕ್ಕಂಥ ಕಾರಣಕ್ಕೆ ಅವರೆಲ್ಲ ಈ ಒಂದು ಜೋಡೋ ಯಾತ್ರೆಗೆ ತಮ್ಮ ಸಹಕಾರವನ್ನು ನೀಡಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಮಾತನಾಡಿ, ರಾಹುಲ್ ಗಾಂಧಿ ಅವರು ಪ್ರಧಾನಿಯಾಗಬೇಕು ಎನ್ನುವುದು ನಮ್ಮೆಲ್ಲರ ಅಭಿಲಾಷೆ. ಭಾರತದಲ್ಲಿರುವ ಎಲ್ಲಾ ಸುಂದರ ಮನಸ್ಸುಗಳನ್ನ ಒಟ್ಟಾಗಿ ಸೇರಿಸಿ ನಮ್ಮ ಭವ್ಯ ಭಾರತದ ಕನಸನ್ನ ನನಸಾಗಿಸುವ ಪ್ರಯತ್ನವನ್ನ ಭಾರತ್ ಜೋಡೋ ಕಾರ್ಯಕ್ರಮದ ಮೂಲಕ ಪಾದಯಾತ್ರೆಯನ್ನ ಕೈಗೊಂಡು ರಾಹುಲ್ ಗಾಂಧಿ ಅವರು ಇಂದು ಈ ಪಾದಯಾತ್ರೆಯ ಕೊನೆಯ ದಿನದಲ್ಲಿ ಗಾಂಧೀಜಿಯವರು ಹುತಾತ್ಮರಾದ ದಿನ ಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ ಎಂದರು. ಇವತ್ತು ಅಂತಿಮವಾಗಿ ಜಮ್ಮು ಕಾಶ್ಮೀರದ ಈ ಒಂದು ತುತ್ತ ತುದಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಹುತಾತ್ಮರಾದ ದಿನದಂದು ಒಂದು ಬಾವುಟ ಇವತ್ತು ನಮ್ಮ ರಾಷ್ಟ್ರದ ರಾಷ್ಟ್ರ ಲಾಂಛನವನ್ನು ಅಂದರೆ ಹಾರಿಸ್ತಾ ಇದ್ದಾರೆ. ಆ ಒಂದು ಅವರ ನಮ್ಮ ರಾಹುಲ್ ಗಾಂಧೀಜಿಯವರ, ಯಾಕೆಂದರೆ ಈ ಒಂದು ಅವರ ಭಾರತ ಜೋಡೋ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ, ಪಕ್ಷಾತೀತವಾಗಿ ಎಲ್ಲರಲ್ಲಿ ದೇಶದಲ್ಲಿ ಶಾಂತತೆಯನ್ನು ಕಾಪಾಡಬೇಕು, ದೇಶವನ್ನು ಭದ್ರಗೊಳಿಸಬೇಕು ಅನ್ನುವಂಥ ರೀತಿಯಲ್ಲಿ ಸಾರಿ ಅವರ ಪ್ರಾರಂಭವಾದ ಈ ಒಂದು ಭಾರತ ಜೋಡೋ ಯಾತ್ರೆ ನಿಜವಾಗಿ ಎಲ್ಲ ರೀತಿಯಲ್ಲೂ ಸರಳವಾಗಿ ಅವರಿಗೂ ಸಹ ಯಾವುದೇ ಯಾತ್ರೆಯನ್ನು ಮಾಡುವಾಗ ಯಾವುದೇ ತೊಂದರೆಗಳಾಗದೆ ಸಹಸ್ರಾರು ಜನರ ಸಮ್ಮುಖದಲ್ಲಿ ಅವರ ಈ ಒಂದು ಯಾತ್ರೆ ಸಫಲವಾಗಿ ಬಂತು.
ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಾಂಡುರಂಗ ಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ವಿನೋದ್ ಬಾಸ್ಕೋಡ್ ಸ್ವಾಗತಿಸಿ ವಂದಿಸಿದ್ರು. ಮಾಜಿ ಶಾಸಕ ಕೆಎಚ್ ಗೌಡ, ಪ್ರಮುಖರಾದ ಶೆಟಗೇರಿ ಗ್ರಾಮ ಪಂಚಾಯತ್ ಸದಸ್ಯ ಲಕ್ಷ್ಮೀಧರ್ ನಾಯಕ್, ಬಾವಿಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಾಂಡುಗೌಡ, ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಮಂಜುಳಾ ವರ್ಣೇಕರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶಾಂತಿ ಆಗೇರ, ಲೀಲಾವತಿ ನಾಯ್ಕ್, ಮಹಾಬಲೇಶ್ವರ ನಾಯ್ಕ್, ರಾಜು ಹರಿಕಂತ್ರ, ಜಯಪ್ರಕಾಶ್ ನಾಯ್ಕ್, ಮಂಜೇಶ್ವರ್ ನಾಯಕ್, ಸಂತೋಷ್ ನಾಯ್ಕ್, ದರ್ಶನ್ ನಾಯ್ಕ್, ನವಾಜ್ ಶೇಖ್, ಪ್ರಕಾಶ್ ನಾಯಕ್, ಸುಕ್ರುಗೌಡ, ವಿಜು ಪೇಟೇರ್ ಪಿಲ್ಲೆ, ಸುರೇಶ್ ನಾಯ್ಕ್ ಅಸಲಗದ್ದೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ, ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ, ಮಹಾಗಣಪತಿ ಮಂದಿರದ ಹತ್ತಿರ, ಕುಡ್ಲೆ ಬೀಚ್ ರೋಡ್, ಗೋಕರ್ಣ. ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ 9901735225. ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್, ಮೊಬೈಲ್ ಸಂಖ್ಯೆ 8073039018, 9620342620. ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ ಇನ್ ಕಾರವಾರ. 1935ರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಬಗೆಯ ಬಂಗಾರದಾಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ನಲ್ಲಿ. ಇಂದೇ ಭೇಟಿ ನೀಡಿ. ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ. ಮಿಲನ್ ಎಂಟರ್ಪ್ರೈಸಸ್, ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ, ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ.
ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.